ನೀ ಕ್ಯಾಪ್ ಬಗ್ಗೆ ಕೆಲವ್ರಿಗೆ ಐಡಿಯಾನೇ ಇಲ್ಲ. ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 127ನೇ ದಿನ. ನನಗೆ ಕೂಡ ಐಡಿಯಾ ಇರಲಿಲ್ಲ ಕೆಲವು ತಿಂಗಳಿಂದ. ನಾನೇನು ಅನ್ಕೊಂಡಿದ್ದೆ, ಬರೀ ನೀ ಇಂಜುರಿ ಆಗಿರೋರಿಗೆ, ಲಿಗಮೆಂಟ್ ಟೇರ್ ಆಗಿರೋರಿಗೆ, ವಯಸ್ಸಾಗಿರೋರಿಗೆ ಅಥವಾ ಅಥ್ಲೆಟಿಕ್ಸ್ಗೆ ಇವ್ರು ಮಾತ್ರ ನೀ ಕ್ಯಾಪ್ ಯೂಸ್ ಮಾಡಬೇಕು, ನಾವೆಲ್ಲ ಯಾಕೆ ಅಂತ. ಬಟ್ ಹೆಂಗಸರಿಗೆ 30 ವರ್ಷ ಆದಮೇಲೆ ಎವ್ರಿ ಇಯರ್ ಮಸಲ್ ಲಾಸ್ ಆಗ್ತಾ ಬರುತ್ತೆ. ಆನ್ ಟಾಪ್ ಆಫ್ ಇಟ್ ತೂಕ ಇದ್ದರೆ, ಎಕ್ಸ್ಟ್ರಾ ತೂಕ, ಓವರ್ ವೆಯ್ಟ್ ಇದ್ರಂತೂ ಮುಗೀತು ಕತೆ. ಸೊ ನಮ್ಮ ಎಂಟೈರ್ ಬಾಡಿ ವೆಯ್ಟ್ ಎಲ್ಲ ಹೋಗಿ ನೀ ಮೇಲೆ ಬಿದ್ದಾಗ ಮೊಣಕಾಲು ಅಥವಾ ಮಂಡಿ ಎಲ್ಲ ಫುಲ್ ನೋವತ್ಕೊಂಡು ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಅಂದರೆ ವರ್ಕೌಟ್ ಮಾಡಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ ನೀ ಕ್ಯಾಪ್ ಬಳಸೋದು. ಸೊ ನಾನು ಕೂಡ ಇದನ್ನ ರೀಸೆಂಟಾಗಿ ಪಿಲ್ಡಾಗಿಂದ ಬಳಸ್ತಾ ಇದ್ದೀನಿ. ಬೆಸ್ಟ್ ಅನಿಸುತ್ತೆ, ನನಗೆ ಸಖತ್ ಖುಷಿ ಕೊಡುತ್ತೆ. ಯಾಕೆಂದರೆ ಮುಂಚೆ ವರ್ಕೌಟ್ ಮಾಡೋಕ್ಕೆ ಮುಂಚೆ ನೀ ಕ್ಯಾಪ್ ಹಾಕ್ತಿರ್ಲಿಲ್ಲ. ಯಾವಾಗ ಗೊತ್ತಾಯ್ತು ಆವಾಗಿಂದ ಹಾಕಿದ್ಮೇಲೆ ಟೋಟಲ್ ಡಿಫ್ರೆಂಟ್ ಫೀಲಿಂಗೇ ಇದೆ. ರಿಲ್ಯಾಕ್ಸ್ ಅನಿಸುತ್ತೆ, ಕಾಲು ಅಷ್ಟೊಂದು ಕಷ್ಟ ಆಗಲ್ಲ, ಅಷ್ಟೊಂದು ನೋವು ಬರಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ನೀ ಕ್ಯಾಪ್ ಹಾಕ್ಕೊಂಡೇ ವರ್ಕೌಟ್ ಅಥವಾ ವಾಕ್ ಮಾಡೋದು ನೋಡಿ, ಯಾರೆಲ್ಲ ಓವರ್ ವೆಯ್ಟ್ ಇದ್ದೀರಾ ಅವರೆಲ್ಲ. ಮತ್ತು ನನಗೆ ಮಗು ಆಗೋಕ್ಕೂ ಮುಂಚೆ ಚಾಕ್ಲೇಟ್ಸ್ ಕೂಡ ಮಾಡ್ತಾಯಿದ್ದೆ, ಹೋಮ್ ಮೇಡ್ ಚಾಕ್ಲೇಟ್. ಸೊ ನನ್ನ ಫ್ರೆಂಡ್ ಒಬ್ರು ಅದನ್ನ ರಿಕ್ವೆಸ್ಟ್ ಮಾಡಿದ್ರು ಮಾಡಿಕೊಡು ಅಂತ. ಸೊ ನಿನ್ನೆ ಹೋಗಿ ಅದೆಲ್ಲ ತಂದು ಅವ್ರಿಗೆಲ್ಲ ಚಾಕ್ಲೇಟ್ಸ್ ಮಾಡಿ ಇವತ್ತು ಕೊಟ್ಟೆ. ಮತ್ತು ರಾತ್ರಿಗೆ ಇವತ್ತು ಪೊಟೆಟೊ ಬೇಸನ್ ಸ್ಟಿಕ್ಸ್ ಮಾಡಿದ್ದೆ ಮಕ್ಕಳಿಗೋಸ್ಕರ. ಪನ್ನೀರ್ ಹಾಕಿ ಮಯೋನೀಸ್ ಮಾಡಿದ್ದೆ, ಆಯಿಲ್ಲೆಸ್ ಹೈ ಪ್ರೋಟೀನ್ ಮಯೋನೀಸ್. ಸೊ ಅದ್ರ ಜೊತೆ ತಿಂದು 10K ಸ್ಟೆಪ್ಸ್ ಜೊತೆ ಡೇ ಎಂಡ್ ಮಾಡಿದೆ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಸಿಂದ 1% ಮೋಟಿವೇಶನ್ ಸಿಕ್ಕಿದ್ರು ಫಾಲೋ ಮಾಡಿ, ನನ್ನ ಮೋಟಿವೇಟ್ ಮಾಡಿ. ಬಾಯ್.